ಮತ್ತೊಂದು ಕಡೆ ಈ ಪಟ್ಟದ ಆಟ ದೆಹಲಿಗೆ ಶಿಫ್ಟ್ ಆಗಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಹೈಕಮಾಂಡ್ ಎಂಟ್ರಿ ಆಗಿಲ್ಲ. ಇವತ್ತು ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾದಂಥ ಸಿದ್ದರಾಮಯ್ಯ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಮತ್ತೊಂದು ಕಡೆ ಮುಂದಿನ ಸಿಎಂ ಕೂಗು ಕೂಡ ಜೋರಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಇವತ್ತು ಕೆಲ ನಾಯಕರುಗಳ ಜೊತೆಗೆ ಮಾತನಾಡೋಕೆ ಪ್ರಯತ್ನ ಪಟ್ರಲ್ಲ, ಸಾಧ್ಯ ಆಯ್ತಾ? ಏನ್ ಕತೆ? ದೆಹಲಿಗೆ ಯಾಕೆ ಈಗ ಮತ್ತೆ ಶಿಫ್ಟ್ ಆಗಿದೆ ಅಂತ ನಾವು ಹೇಳ್ತಾ ಇರೋದು. ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಈಗ ನಾನೇ ಮುಖ್ಯಮಂತ್ರಿ, 2.5 ವರ್ಷ ಆಗಿದೆ ನಾನೇ ಮುಖ್ಯಮಂತ್ರಿ. I wish everyone good luck to them. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಅವರ ಒಂದು ಅನುಮತಿಯನ್ನ ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕೊನೆ ಬಾರಿ ಹೇಳ್ತೀನಿ, ಹೈಕಮಾಂಡ್ ಸುಪ್ರೀಂ, ಅದು ಮುಗಿದ ಅಧ್ಯಾಯ ಇದೆ. ಸದ್ಯ ನಾಯಕತ್ವದ ವಿಚಾರದಲ್ಲಿ ಕೈ ಹಾಕದ ಹೈಕಮಾಂಡ್. ಹೈಕಮಾಂಡ್ ಮಾಡಿದೆ, ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ. ಯಾವ ಚರ್ಚೆಯೂ ಆಗಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಸಿದ್ದು ಬೆಂಬಲಕ್ಕೆ ನಿಂತ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ. ನಿನ್ನೆ ರಾತ್ರಿ ಆಪ್ತರ ಜೊತೆ ಸಿಎಂ ಪ್ರಯಾಣ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಸಿದ್ದರಾಮಯ್ಯ ಸಿಡಬ್ಲ್ಯೂಸಿ ಸಭೆ ಹಿನ್ನೆಲೆ ಹೈಕಮಾಂಡ್ ಕರೆಸಿಕೊಂಡಿತ್ತು. ಘಟಾನುಘಟಿ ಸಚಿವರ ಜೊತೆಯಲ್ಲೇ ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಮಾಡಿದ್ರು. ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಭಾಗಿಯಾಗಿದ್ರು. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದ ಸಿಎಂಗಳು ಭಾಗಿಯಾದ್ರು. ಸಭೆಯಲ್ಲಿ ಮುಂಬರೋ ಚುನಾವಣೆಯ ರೂಪುರೇಷೆ ಬಗ್ಗೆ ಚರ್ಚೆ ಮಾಡಲಾಯಿತು. ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಾಯಿತು. ಆದ್ರೆ ನಾಯಕತ್ವದ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ರು. ವರಿಷ್ಠರ ಮುಂದೆ ಪ್ರಸ್ತಾಪಿಸಿ ಕುರ್ಚಿ ಫೈಟ್ಗೆ ಫುಲ್ ಸ್ಟಾಪ್ ಇಡಿ ಅಂತ ಮನವಿ ಮಾಡೋಕೆ ಸಜ್ಜಾಗಿದ್ರು. ಸಮಯ ಸಿಕ್ಕಿದ್ರೆ ರಾಹುಲ್ ಗಾಂಧಿ ಭೇಟಿಗೂ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಪಟ್ಟದ ಫೈಟ್ ವಿಚಾರದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ವರಿಷ್ಠರು ಬೇರೆ ವಿಚಾರದಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾವ ಚರ್ಚೆ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಸಿದ್ದರಾಮಯ್ಯ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತದೆ ಅದೇ ಅಂತಿಮ. ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಪಡೆದು ಸಿಎಂ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ರು. ಹೋದಾಗ ಮುಕ್ಕಾಲ್ ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ದೆಹಲಿಯಲ್ಲೂ ದಲಿತ ಸಿಎಂಗಾಗಿ ಮುಖಂಡರ ಕೂಗು. ರಾಜ್ಯ ಮಾತ್ರವಲ್ಲ, ದೆಹಲಿಯಲ್ಲೂ ದಲಿತ ಸಿಎಂಗಾಗಿ ಮುಖಂಡರು ಕೂಗು ಎಬ್ಬಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ತುಮಕೂರು, ಬೆಂಗಳೂರಿನಿಂದ ಬಂದಿರೋ ನಾಯಕರು ಒತ್ತಾಯ ಮಾಡಿದ್ರು. 10ಕ್ಕೂ ಹೆಚ್ಚು ಮುಖಂಡರು ಬ್ಯಾನರ್ ಹಿಡಿದು ಘೋಷಣೆ ಕೂಗಿದ್ರು. ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ನೀವು ಇಲ್ಲಿವರೆಗೂ ಮಾಡಿಲ್ಲದೆ ನಮಗೆ ದಲಿತರಿಗೆ ಅವಕಾಶ ಕೊಟ್ಟಿಲ್ಲದೆ ಇರೋದ್ರಿಂದ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅಂತ ಕೇಳೋದಕ್ಕೆ ಬಂದಿದೆ. ಬದಲಾವಣೆ ಮಾಡೋದಾದ್ರೆ ದಲಿತ ಮುಖ್ಯಮಂತ್ರಿ ಒಂದು ಬಾರಿ ಮಾಡಿಕೊಡಿ. ನಾವು ಇಲ್ಲಿವರೆಗೂ ಇತಿಹಾಸದಲ್ಲಿ ಮಾಡಿಕೊಟ್ಟಿಲ್ಲ. ಹಿಂದಿನ ದಿನಗಳಲ್ಲಿ ಪರಮೇಶ್ವರ್ ಸರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಕಲಬುರಗಿಯಲ್ಲಿ ಸಿಎಂ ಪರ ಅಹಿಂದ ಸಮಾವೇಶಕ್ಕೆ ಚಿಂತನೆ. ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜನವರಿ 25ರಂದು ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಯುತ್ತಿದೆ. ಇದೀಗ ಕಲಬುರಗಿಯಲ್ಲೂ ಬೃಹತ್ ಸಭೆ ಮಾಡೋಕೆ ಚಿಂತನೆ ಮಾಡಲಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ರೆ, ಎಲ್ಲವೂ ಮುಗಿದ ಅಧ್ಯಾಯ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು. ಕೊನೆ ಬಾರಿ ಹೇಳ್ತೀನಿ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಂಬಿ ಪಾಟೀಲ್ರು ಎಲ್ಲರೂ ಯಾರ್ಯಾರಿದ್ದಾರೆ ಒಟ್ಟರು ಕಾರ್ಯಕರ್ತರು ಹಿಡ್ಕೊಂಡು ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಹೋಗ್ಲು ಬಂದಿರ್ತಾರೆ.
ನೀವು ಏನು ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡಕ್ಕೆ ಹೋಗಲ್ಲ. ಅದು ಮುಗಿದ ಅಧ್ಯಾಯ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ಬಿಟ್ಟಿದ್ದಾರೆ, ರಾಹುಲ್ ಗಾಂಧಿಯವರು ಹೈಕಮಾಂಡ್ ಏನು ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಯಾಕೆ ಸಿ ಎಂ ಕೊಡಬಾರ್ದಂತ ಇದು ಉತ್ತರಂಗ? ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯೆವಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇವರು ಪ್ರತಿಪಕ್ಷದವ್ರು ಕೇಳ್ತಾರೆ. ಈಗ ಸಹಜವಾಗಿ ರಾಜಕಾರಣದಲ್ಲಿ ಒಂದು 2-3 ಸಲ ಕೇಳ್ಬೋದು. ಪ್ರತಿಯೊಬ್ಬರು ಎದಾಳೋದು ಅದನ್ನೇ ಕೇಳೋದು, ಎದ್ನಾಳೋದು ಅದನ್ನೇ ಕೇಳೋದು. ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಸಲ ಉತ್ತರ ಕೊಟ್ಟಿದ್ದಾರೆ. ಡಿಸಿಎಂ ಸರ್ ಯಾವಾಗ ಸಿಎಂ ಆಗ್ತೀರಾ ಎಂದ ಮಹಿಳೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುತ್ತಿರೋ ಅವರೇ ಬೇಳೆ ಮೇಳದಲ್ಲಿ ಮಹಿಳೆಯೊಬ್ಬರು ಡಿಕೆ ಸಿಎಂ ಕೂಗು ಎಬ್ಬಿಸಿದ್ದಾರೆ. ಡಿಕೆಶಿ ಮಾತಿನ ವೇಳೆ ಡಿಸಿಎಂ ಸರ್ ಯಾವಾಗ ಸಿಎಂ ಆಗ್ತೀರಾ ಅಂತ ಮಹಿಳೆ ಪ್ರಶ್ನೆ ಕೇಳಿದ್ರು. ಆದ್ರೆ ಏನು ಉತ್ತರಿಸದೆ ಡಿಕೆ ತೆರಳಿದ್ರು. ಅದೇನೇ ಹೇಳಿ, ಪಟ್ಟದ ವಿಚಾರದಲ್ಲಿ ಸಿಎಂ ಡಿಸಿಎಂ ಮೌನವಾಗಿದ್ರು ಆಪ್ತರು ಬೆಂಬಲಿಗರು ಮಾತ್ರ ಸುಮ್ಮನಿರ್ತಿಲ್ಲ. ಮುಂದಿನ ಸಿಎಂ ಕೂಗು ಎಬ್ಬಿಸುತ್ತಿದ್ದಾರೆ. ಮಹೇಶ್, ಟಿವಿ9 ನವದೆಹಲಿ.